After coming here, there was no going back. We're looking forward for a vaginal birth. They told outright from day one that it will be C-section, since the first one is C-section. When we came here, we were made to feel confident about ourselves. ಯಾಕೆ ಆಗೋದಿಲ್ಲ, ಯಾಕೆ ಪಾಸಿಬಲ್ ಇಲ್ಲ ಸೆಕೆಂಡ್ ಒನ್ ನಾರ್ಮಲ್ ಡೆಲಿವರಿಗೆ ನಾವು ಮಾಡಿ ತೋರಿಸೋಣ ಅಂತ. ಅದಕ್ಕೋಸ್ಕರನೇ ನಾವು ಆಸ್ತ್ರಿಕಾಗೆ ಬಂದಿದ್ದು. We just had what we wanted, a successful VBAC. They were caring and they were available 24/7 and we were so happy with that. ಮನೆಯಿಂದ ಹೊರಟಾಗ ತುಂಬಾನೇ ಪೇಯ್ನ್ ಇತ್ತು. ಐ ವಾಸ್ ಲೈಕ್, ಇನ್ನೊಂದು ಮಗು ಬೇಕಾಗಿತ್ತಾ ಇಷ್ಟು ಪೇಯ್ನ್ಗೆ? ಬಂದ ಮೇಲೆ ಸಲೋಮಿ ಚೇಚಿ ಇದ್ರು, ತುಂಬಾ ಕಾಮ್ ಆಗಿದ್ರು. ನಾನು ಹೋಪ್ಸ್ ಕಳ್ಕೊಂಡಾಗ ಶಿ ವಾಸ್ ಲೈಕ್, ಇಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ, ನೀನು ಮಾಡು ಮಾಡು ಅಂತ ತುಂಬಾನೇ ಪುಷ್ ಮಾಡಿದ್ರು. ಅಲ್ಲಿ ಕಾನ್ಫಿಡೆನ್ಸ್ ತುಂಬ ಬಿಲ್ಡ್ ಆಯಿತು. ಆ್ಯಂಡ್ ಹಸ್ಬೆಂಡ್ ಜೊತೆಗಿದ್ದು ಇಟ್ ವಾಸ್ ಲೈಕ್ ಆನೆ ಬಲ ಥರ. ಫಸ್ಟ್ ಬರ್ತಲ್ಲಿ ಇಟ್ ವಾಸ್ ಸೋ ಮಚ್ ಪೇನ್. ಐ ವಾಸ್ ಇವನ್ ನಾಟ್ ಇವನ್ ಏಬಲ್ ಟು ಫೀಡ್ ದ ಬೇಬಿ ಆರ್ ಸಿಟ್. ಬಟ್ ವಿತ್ ಸೆಕೆಂಡ್ ಬೇಬಿ ಇಟ್ ವಾಸ್ ಲೈಕ್ ನೀರು ಕುಡ್ದಂಗೆ ಅಂತ ಹೇಳ್ತಾರಲ್ಲ, ಹಾಗೆ ಇತ್ತು. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಆಸ್ತ್ರಿಕಾ, ವಿನುತಮ್ಮ, everyone. ಎಲ್ಲರಿಗೂ ಲೈಕ್ ಆಗಿದ್ದು ಓಕೆ, ವಿ ಬ್ಯಾಕ್ ಆಯ್ತಾ, ಸೆಕೆಂಡ್ ನಾರ್ಮಲ್ ಡೆಲಿವರಿ ಐತೆ, ಎಲ್ಲರಿಗೂ ಶಾಕಿಂಗ್. ಲೈಕ್ ಹೇಗೆ ಮಾಡಿದ್ರಿ, ಎಲ್ಲಿ ತೋರಿಸಿದ್ರಿ? whoever is planning to have a baby, ಅವ್ರಿಗೆಲ್ರಿಗೂ ಆಸ್ತಿಕ ಬಗ್ಗೆ ಹೇಳ್ತಾನೆ ಇದ್ದೀನಿ ನಾನು. ಒಂದ್ಸಲ ಹೋಗಿ ಕನ್ಸಲ್ಟ್ ಮಾಡಿ. ನಾನು ಹೇಳ್ತಿದ್ದೀನಿ ಕೂಡ, ಒಂದ್ಸಲ ನೀವು ಹೋಗಿ ತೋರಿಸಿದ್ಮೇಲೆ ನೀವು ಮತ್ತೆ ಬೇರೆ ಎಲ್ಲೂ ತೋರ್ಸಕ್ಕೆ ಇಷ್ಟಪಡೋದಿಲ್ಲ.